ನಮಸ್ಕಾರ. ಕರ್ನಾಟಕ ಸರ್ಕಾರ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಅಂಡ್ ಟೆಕ್ನಿಕಲ್ ಎಜುಕೇಷನ್ ಬೇಸಿಕ್ ವರ್ಕ್‌ಶಾಪ್ ಪ್ರಾಕ್ಟೀಸ್ 2 ಥರ್ಡ್ ಸೆಮಿಸ್ಟರ್ ಫೋರ್ಜಿಂಗ್ ಪ್ರಾಕ್ಟೀಸ್ ಯೂನಿಟ್ 1 ಸೆಷನ್ 3. It is round 2 hexagon. So mechanical engineering department. So before going to explain experiment number 2, that is round 2 hexagon. So we know the basics. So what is forging? And it is a process in which metal deforms plastically to another required shape and size with the help of hand. ಸೊ ನಮ್ಗೆ ಯಾವ್ದಾರ ಒಂದು ಶೇಪ್ ಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ ಅದನ್ನು ಪ್ಲಾಸ್ಟಿಕಲಿ ಡಿಫಾರ್ಮ್ ಮಾಡಬೇಕು. ಸೊ ಪ್ಲಾಸ್ಟಿಕಲಿ ಡಿಫಾರ್ಮೇಷನ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಎಲಾಸ್ಟಿಕ್ ಸ್ಟೇಟಲ್ಲಿದ್ದಾಗ ಇಟ್ ಕಮ್ಸ್ ಟು ಒರಿಜಿನಲ್ ಶೇಪ್. ಸೊ ಅವಾಗ ಯಾವುದೇ ರೀತಿ ಶೇಪು ಮತ್ತು ಸೈಜ್ನ ಕೊಡೋಕ್ಕಾಗಲ್ಲ. ಸೊ ಅವಾಗ ಏನು ಮಾಡಬೇಕು ಅಂದರೆ ಮೆಟಲ್ನ ಪ್ಲಾಸ್ಟಿಕಲಿ ಡಿಫಾರ್ಮ್ ಮಾಡಬೇಕು. ಸೊ ಬೈ ದಿ ಯೂಸ್ ಆಫ್ ಹ್ಯಾಂಡ್ ಆರ್ ಮಿಷಿನ್ ಫೋರ್ಜಿಂಗ್. ಸೊ ಫೋರ್ಜಿಂಗ್ ಅಂದರೆ ಬೈ ಹ್ಯಾಂಡ್ ಅಥವಾ ಮಿಷಿನ್ ಫೋರ್ಜಿಂಗ್ ಯೂಸ್ ಮಾಡಿಕೊಂಡು ವಿತ್ ಸರ್ಟೈನ್ ಟೆಂಪ್ರೇಚರಲ್ಲಿ ನಾವೇನು ಮಾಡಬೇಕು, ವರ್ಕ್ ಪೀಸ್ನ ಹೀಟ್ ಮಾಡಿ ಪ್ಲಾಸ್ಟಿಕಲಿ ಡಿಫಾರ್ಮ್ ಮಾಡಿಬಿಟ್ಟು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ನಾವು ಫೋರ್ಜಿಂಗ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಫೋರ್ಜಿಂಗ್ ಇಸ್ ಡನ್ ಬಿಲೋ ದಿ ಮೆಲ್ಟಿಂಗ್ ಪಾಯಿಂಟ್. ಸೊ ಫುಲ್ ಮೆಲ್ಟಿಂಗ್ ಪಾಯಿಂಟ್ವರೆಗೂ ಮೆಟಲ್ನ ಹೀಟ್ ಮಾಡಿಬಿಟ್ಟು ಏನಾಗುತ್ತೆ, ಇಸ್ ಕಮ್ಸ್ ಟು ದಿ ಲಿಕ್ವಿಡ್ ಸ್ಟೇಟ್. ಸೊ ಅದಕ್ಕೆ ಬಿಫೋರ್ ಮೆಲ್ಟಿಂಗ್ ಪಾಯಿಂಟ್ ಅಪ್ ಟು ಬಿಫೋರ್ ಮೆಲ್ಟಿಂಗ್ ಪಾಯಿಂಟ್ವರೆಗೂ ಟೆಂಪ್ರೇಚರ್ ಹೀಟ್ ಮಾಡಬೇಕಾಗುತ್ತೆ. ಸೊ ಇಸ್ ಕಾಲ್ಡ್ ಫೋರ್ಜಿಂಗ್. ಸೊ ಅಲ್ಲಿ ಹ್ಯಾಂಡ್ ಫೋರ್ಜಿಂಗ್ ಅಂತ ಬಂದರೆ ಫೋರ್ಜಿಂಗ್ ಮೇಡ್ ಬೈ ಹ್ಯಾಂಡ್ ಆರ್ ಆನ್ವಿಲ್ ಟು ಗಿವ್ ದಿ ಡಿಸೈರ್ಡ್ ಶೇಪ್ಸ್. ಸೊ ಆ್ಯನ್ವಿಲ್ ಅಂತ ಬರುತ್ತೆ, ಮುಂದೆ ಸ್ಕೆಚ್ ನೋಡೋಣ. ಸೊ ನಾವೇನು ಮಾಡ್ತೀವಿ, ಹ್ಯಾಂಡಲ್ಲಿ ಹ್ಯಾಮರಿಂಗ್ ಇಟ್ಕೊಂಡು ಸೊ ನಾವು ರಿಕ್ವೈರ್ಡ್ ಶೇಪ್ಗೆ ನಾವೇನು ಮಾಡಬೇಕು, ಫ್ಲಾಟ್ನಿಂಗ್ ಮಾಡ್ಕೋಬೇಕು. ಸೊ ಫೋರ್ಜಿಂಗ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಸ್ಮಿತಿ. ಆ್ಯಂಡ್ ಮೆಟಲ್ ಹೀಟೆಡ್ ಟು ಎ ರೆಡ್ ಹಾಟ್ ಸ್ಟೇಟ್. ಸೊ ಮೆಟಲ್ನ ನಾವು ಯಾವ ರೀತಿ ಹೀಟ್ ಮಾಡಬೇಕು ಅಂದರೆ ನಾವು ನೋಡಿದ್ರೆ ಅದು ರೆಡ್ ಕಲರ್ ಆಗಿ ಕಾಣುತ್ತೆ. ಸೊ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀವಿ. ಫ್ಯೂಯಲ್ ಯೂಸ್ಡ್ ಆರ್ ಚಾರ್ಕೋಲ್, ಕೋಕ್ ಆ್ಯಂಡ್ ಕೋಲ್. ಸೊ ಹೀಟ್ ಮಾಡೋಕ್ಕೆ ನಾವು ಯಾವ ಮೀಡಿಯಾ ಯೂಸ್ ಮಾಡ್ತಾ ಇದೀವಿ ಅಂದರೆ ಕೋಲು ಅಥವಾ ಕೋಕ್ ಅಥವಾ ಚಾರ್ಕೋಲ್ ಯೂಸ್ ಮಾಡ್ತೀವಿ. ಕಲ್ಲಿದ್ಲು, ಇದ್ಲು ಅದನ್ನೆಲ್ಲ ಏನು ಮಾಡ್ತೀವಿ ನಾವು ಹೀಟ್ ಅದಕ್ಕೆ ಫೈರ್ನ ಇದು ಮಾಡಿಬಿಟ್ಟು ನಾವು ಅಲ್ಲಿ ವರ್ಕ್ ಪೀಸ್ನ ಇಟ್ಬಿಟ್ಟು ನಾವೇನು ಮಾಡ್ತೀವಿ, ಮೆಟಲ್ನ ಹೀಟ್ ಮಾಡ್ತೀವಿ. ಸೊ ನೋಡಿ, ಇದು ಫೋರ್ಜಿಂಗ್ದು ಎಕ್ವಿಪ್ಮೆಂಟು. ಸೊ ಅಲ್ಲಿ ನಿಮಗೆ ರೆಡ್ ಕಲರ್ ಫೈರ್ ಕಾಣಿಸ್ತಾ ಇದೆ. ಸೊ ನಾವೇನು ಮಾಡಿದ್ದೀವಿ, ಯೂಸ್ ಮಾಡಿದ್ದೀವಿ ಅಂದರೆ ಕೋಲ್ ಅಥವಾ ಅದನ್ನು ಯೂಸ್ ಮಾಡಿದ್ದೀವಿ. ಸೊ ಇಸ್ ಕಾಲ್ಡ್ ಎ ಸ್ಮಿತ್ ಫೋರ್ಜ್. ಇಸ್ ಕಾಮನ್ಲಿ ಯೂಸ್ಡ್ ಫಾರ್ ಹೀಟಿಂಗ್ ಸ್ಮಾಲ್ ಮೆಟಲ್ ಪಾರ್ಟ್ಸ್. ಸೊ ಚಿಕ್ಕ ಒಂದು ಕಾಂಪೊನೆಂಟ್ಸ್ನ ನಾವೇನು ಮಾಡೋಕ್ಕೆ ಹೀಟ್ ಮಾಡೋಕ್ಕೆ ನಾವೇನು ಮಾಡಿದ್ದೀವಿ, ಈ ಒಂದು ಫೋರ್ಜಿಂಗ್ ಸ್ಮಿತ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ದೆನ್ ದಿಸ್ ಈಸ್ ಕಾಲ್ಡ್ ಆ್ಯನ್ವಿಲ್. ಸೊ ಆ್ಯನ್ವಿಲ್ ಅಂತ ಹೇಳಿದ್ವಲ್ಲ, ಸೊ ಆ್ಯನ್ವಿಲ್ ಮೇಲೆ ಟಾಂಗ್ ಯೂಸ್ ಮಾಡಿಕೊಂಡು ವರ್ಕ್ ಪೀಸ್ನ ಇಟ್ಕೋಬೇಕು. ಸೊ ಅದಾದಮೇಲೆ ನಾವೇನು ಮಾಡಬೇಕು, ಹ್ಯಾಮರಿಂಗ್ ಮಾಡಬೇಕು. ಸೊ ಬೈ ಹ್ಯಾಂಡ್ ಯೂಸ್ ಮಾಡಬೇಕು ಅಂದರೆ ನಾವು ಯೂಸಿಂಗ್ ಆ್ಯನ್ವಿಲ್. ಸೊ ಇಟ್ ಇಸ್ ಎ ಐರನ್ ಬ್ಲಾಕ್ ಆನ್ ವಿಚ್ ಮೆಟಲ್ ಇಸ್ ಪ್ಲೇಸ್ ಟು ಬಿ ಶೇಪ್ಡ್ ಒರಿಜಿನಲಿ ಬೈ ಹ್ಯಾಂಡ್ ವಿತ್ ಹ್ಯಾಮರ್. ಇಟ್ ಇಸ್ ಮೇಡ್ ಫ್ರಮ್ ಹೆವಿ ಬ್ಲಾಕ್ ಆಫ್ ಕ್ಯಾಸ್ಟಿಲ್ ಆರ್ ಮ್ಯಾಲೆಬಲ್ ಸ್ಟೀಲ್ನ ನಾವು ಯೂಸ್ ಮಾಡ್ತೀವಿ ಆ ಮೆಟೀರಿಯಲ್ ಆ್ಯನ್ವಿಲ್ನ ಮಾಡೋದಕ್ಕೆ. ದೆನ್ ನೆಕ್ಸ್ಟ್ ಈಸ್ ಬಾಲ್ ಪಿನ್ ಹ್ಯಾಮರ್. ಸೊ ಹ್ಯಾಮರಿಂಗ್ ಮಾಡಲೇಬೇಕಲ್ವಾ, ಪ್ರೆಷರ್ ಕೊಡಲೇಬೇಕು, ಇಂಪ್ಯಾಕ್ಟ್ ಲೋಡು. ಸೊ ನಾವೇನು ಮಾಡ್ತೀವಿ, ಇದಕ್ಕೆ ಹ್ಯಾಮರ್ನ ಯೂಸ್ ಮಾಡ್ತೀವಿ. Striking punches and chisels. Then this process obtaining smooth and finished flat surface on the workpiece. This is called flatters. ಸೊ ಫ್ಲಾಟರ್ಸ್ ಅಂದರೆ ನಾವು ಹ್ಯಾಮ್ರಿಂಗಲ್ಲಿ ಮಾಡ್ತಂದರೆ ಹ್ಯಾಮ್ರಿಂಗ್ ಎಕ್ಸಾಕ್ಟ್ ಫ್ಲಾಟ್ ಶೇಪ್ ಇರಲ್ಲ. ಸೊ ನಮಗೆ ರೌಂಡಿಂದ ಸ್ಕ್ವಯರ್ ಮಾಡಬೇಕು ಅಥವಾ ಹೆಕ್ಸಗನ್ ಮಾಡಬೇಕು ಅಂತಂದರೆ ಸೊ ನಮಗೆ ಎಕ್ಸಾಕ್ಟಾಗಿ ಫ್ಲಾಟ್ ಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ಫ್ಲಾಟ್ ಯೂಸ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಮತ್ತೆ ಹ್ಯಾಮ್ರಿಂಗ್ ಮಾಡ್ತೀವಿ. ಸೊ ಇದು ಫ್ಲಾಟರ್ ಅಂತ ಕಳಿಸಿದ್ದು. ದಿಸ್ ಇಸ್ ಎ ಒನ್ ಟೈಪ್ ಆಫ್ ಫೋರ್ಜಿಂಗ್ ಟೂಲ್ಸ್. ದೆನ್ ಸ್ವೇಜ್ ಬ್ಲಾಕ್ ಅಂತ. ಸೊ ನಮಗೆ ರೌಂಡ್ ಶೇಪ್ ಬೇಕು ಅಥವಾ ಇಲ್ಲಿ ನೋಡಿ ರೆಕ್ಟ್ಯಾಂಗಲ್ ಶೇಪ್ ಬೇಕು ಆ ಥರ ಎಲ್ಲ ಬೇಕಂದಾಗ ಸೊ ಒಂದ್ಸರಿ ನಾವು ಹ್ಯಾಮ್ರಿಂಗ್ ಮಾಡಾದ್ಮೇಲೆ ಸೊ ನಾವು ಇಲ್ಲಿ ಸ್ಪೇಸ್ ಬ್ಲಾಕ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಇದರಲ್ಲಿ ಸೈಜಸ್ ಇರುತ್ತೆ, ಡಿಫ್ರೆಂಟ್ ಸೈಜ್ ಇರುತ್ತೆ. ಆ ಸೈಜ್ಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ನಾವೇನು ಮಾಡಬೇಕು, ವರ್ಕ್ ಪೀಸ್ನ ಮಾಡಬೇಕಾಗುತ್ತೆ. ಇಟ್ ಈಸ್ ಮೇಡ್ ಅಪ್ ಆಫ್ ಕ್ಯಾಸ್ಟ್ ಐರನ್ ಯೂಸ್ಡ್ ಇನ್ ಸ್ಮಿತಿ ವಿತ್ ವೇರಿಯಸ್ಲಿ ಸೈಜ್ಡ್ ಹೋಲ್ಸ್ ಇನ್ ಇಟ್ಸ್ ಫೇಸ್ ಆ್ಯಂಡ್ ಯೂಶಲಿ ವಿತ್ ಫಾರ್ಮ್ಸ್ ಆನ್ ದಿ ಸೈಡ್ಸ್. ಸೊ ನಮಗೆ ಸೈಡ್ಸ್ನ ಮತ್ತು ಸರ್ಕ್ಯುಲರ್ ಆಬ್ಜೆಕ್ಟ್ನ ಮಾಡಬೇಕು ಅಂತಂದರೆ ನಾವು ಇದರಲ್ಲಿ ಸೈಜ್ನ ಇದು ಮಾಡಿರ್ತೀವಿ. ದೆನ್ ಟಾಂಗ್ಸ್, ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಹೀಟ್ ಆಗಿರೋಂಥ ವರ್ಕ್ ಪೀಸ್ನ ನಾವು ತಗೋಬೇಕು, ಹ್ಯಾಂಡಲ್ ಮಾಡಬೇಕು ಅಂದರೆ ಟಾಂಗ್ ಬೇಕೇ ಬೇಕು. ದೇ ಆರ್ ಯೂಸ್ ಟು ಹೋಲ್ಡ್ ದಿ ಜಾಬ್ಸ್ ಇನ್ ಪೊಸಿಷನ್ ಆ್ಯಂಡ್ ಟರ್ನಿಂಗ್ ಓವರ್ ಡ್ಯೂರಿಂಗ್ ಫೋರ್ಜಿಂಗ್ ಆಪ್ರೇಷನ್. ದೇ ಆರ್ ಮೇಡ್ ಅಪ್ ಆಫ್ ಮೈಲ್ಡ್ ಸ್ಟೀಲ್. ಸೊ ನಾವು ವರ್ಕ್ ಪೀಸ್ನ ನಾವು ಮಾಡಬೇಕಾದ್ರೆ ಹ್ಯಾಮ್ರಿಂಗ್ ಮಾಡಬೇಕಾದ್ರೆ ಇದರಲ್ಲಿ ಹೋಲ್ಡ್ ಮಾಡಿ ಇಟ್ಕೊತೀವಿ. ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಇದೆ, ಡಿಫ್ರೆಂಟ್ ಶೇಪ್ಸ್ ಇದೆ. ಸೊ ಅದು ವೀಡಿಯೋ ಮಾಡ್ತಾ ನೋಡೋಣ. Then cold chisels are used to cut heavy metal that cannot be cut with a saw or shears, usually because space is limited. ಅಂದರೆ ನಾವೀಗ ಆಕ್ಸಾ ಬ್ಲೇಡಲ್ಲಿ ಕಟ್ ಮಾಡೋಕ್ಕಾಗಲ್ಲ ಒಂದೊಂದು ವರ್ಕ್ ಪೀಸ್ನ, ಮೆಟಲ್ನ, ಹೀಟ್ ಆಗಿರೋ ಮೆಟಲ್ನ. ಸೊ ಅದು ಅಂಥ ಟೈಮಲ್ಲಿ ಏನು ಮಾಡೋಗುತ್ತೆ, ಚಿಸಲ್ ಯೂಸ್ ಮಾಡ್ಕೊಂಡು ನಾವು ಕಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಕೋಲ್ಡ್ ಚಿಸಲ್ನ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಆಪ್ರೇಷನ್ಸ್: ಡ್ರಾಯಿಂಗ್, ಬೆಂಡಿಂಗ್, ಅಪ್ಸೆಟ್ಟಿಂಗ್, ಪಂಚಿಂಗ್, ಫುಲ್ಲರಿಂಗ್, ಫ್ಲಾಟನಿಂಗ್ ಆ್ಯಂಡ್ ಸೆಟ್ಟಿಂಗ್ ಡೌನ್, ಎಡ್ಜಿಂಗ್, ಸ್ವೇಜಿಂಗ್. ಸೊ ಇದೆಲ್ಲ ನಿಮಗೆ ಥಿಯರಿನಲ್ಲಿ ಸಿಗುತ್ತೆ.
ಸೊ ಇದು ಬಂದು ಎಕ್ಸಸೈಸ್ ನಂಬರ್ 2, ಏಮ್ ಟು ಮೇಕ್ ಎ ಹೆಕ್ಸಗನ್ ರಾಡ್ ಫ್ರಮ್ ಎ ಗಿವನ್ ರೌಂಡ್ ರಾಡ್. ಸೊ ಫಸ್ಟು ರೌಂಡ್ ರಾಡ್ ಇರುತ್ತೆ, ಸೈಜು ಡಯಾಮೀಟ್ರ್ 20 ಇರುತ್ತೆ. ಸೊ ಅದನ್ನೇನು ಮಾಡ್ತೀವಿ ಅಂದರೆ ಮೇಲ್ಗಡೆ ಹೆಡ್ ಮಾಡ್ತೀವಿ, ಹೆಡ್ ಕ್ರಿಯೇಟ್ ಮಾಡ್ತೀವಿ. ಸೊ ಹೆಡ್ ಯಾವ ಶೇಪಲ್ಲಿ ಇರುತ್ತೆ ಅಂದರೆ ಹೆಕ್ಸಗನ್ ಶೇಪಲ್ಲಿ ಇರುತ್ತೆ. ಸೊ ಎರಡನೇ ಸ್ಕೆಚಲ್ಲಿ ಕಾಣಿಸ್ತಿದ್ದಿಲ್ಲ, ಇದು ಬಿಫೋರ್ ಫೋರ್ಜಿಂಗ್, ಇದು ಆಫ್ಟರ್ ಫೋರ್ಜಿಂಗ್, ಫೈನಲ್ ಪ್ರಾಡಕ್ಟ್, ಇದು ಫೈನಲ್ ಆಬ್ಜೆಕ್ಟ್. ಸೊ ಈ ಥರ ನಾವು ಮಾಡಬೇಕು ಫೋರ್ಜಿಂಗಲ್ಲಿ. ಸೊ ಯಾವ ಥರ ಮಾಡೋದು ಏನು ಅಂತ ಮುಂದೆ ನೋಡೋಣ. ಸೊ ಇದು 2D ಡ್ರಾಯಿಂಗು, ಡಯಾಮೀಟ್ರ್ 20 ಇರುತ್ತೆ, ಹೈಟ್ 60 ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಹೈಟ್ 60 ಇರೋದನ್ನ ಫಸ್ಟು ಹ್ಯಾಮ್ರಿಂಗ್ ಮಾಡಿಕೊಂಡು ಹೀಟ್ ಮಾಡಿ ಹ್ಯಾಮ್ರಿಂಗ್ ಮಾಡ್ತೀವಿ. ಅದೇನಾಗುತ್ತೆ, ಹೆಡ್ಡು 15 mm ಇದಾಗುತ್ತೆ. ಸೊ ಅದಾದಮೇಲೆ ಹೆಕ್ಸಗನ್ ಶೇಪಲ್ಲಿ ನಾವೇನು ಮಾಡ್ತೀವಿ, ಹೆಡ್ನ ಫೋರ್ಜಿಂಗ್ ಮಾಡ್ತೀವಿ. ಸೊ ಅದು ಸೈಡು 20 mm ಬರುತ್ತೆ. ಸೊ ಇಲ್ಲೇನು ಕೊಟ್ಟಿದ್ದೀವಿ ಡೈಮೆನ್ಷನ್ಸ್ ಎಲ್ಲನೂ mm ಇರುತ್ತೆ. ದೆನ್ ಮೆಟೀರಿಯಲ್ ಯೂಸ್ಡು. ಸೊ ನಾವು ಸೆಲೆಕ್ಟ್ ಮಾಡಿರೋ ಮೆಟೀರಿಯಲ್ ಬಂದು ಮೈಲ್ಡ್ ಸ್ಟೀಲ್ ರಾಡ್ ಆಫ್ ಡಯಾಮೀಟ್ರ್ 20 mm ಡಯಾಮೀಟ್ರದ್ದು ಮೈಲ್ಡ್ ಸ್ಟೀಲ್ ರಾಡ್ ತೊಗೊಂಡಿದ್ದೀವಿ. ಸೊ ಅದು ಏನೇನು ಟೂಲ್ಸ್ ರಿಕ್ವೈರ್ಡ್ ಬೇಕು ನಮಗೆ ಫೈನಲ್ ಪ್ರಾಡಕ್ಟ್ ಮಾಡಬೇಕು ಅಂದರೆ, ಸ್ಮಿತ್ ಅಂದರೆ ಫೋರ್ಜ್, ಸ್ಕೆಚ್ ನೋಡಿದ್ವಲ್ಲ ಅಲ್ಲಿ ಹೀಟ್ ಮಾಡ್ತೀವಿ, ವರ್ಕ್ ಪೀಸ್ನ ಹೀಟ್ ಮಾಡೋದಕ್ಕೆ ಯೂಸ್ ಮಾಡೋದು. ದೆನ್ ಹ್ಯಾಂಡ್ವಿಲ್ ಹ್ಯಾಮ್ರಿಂಗ್ ಮಾಡೋದಕ್ಕೆ, ಬಾಲ್ ಪಿನ್ ಹ್ಯಾಮರ್ ಬರುತ್ತೆ 500 ಗ್ರಾಮ್ ಟು 1 kg. ದೆನ್ ಫ್ಲ್ಯಾಟರ್ಸ್ ಬರುತ್ತೆ, ಸ್ಪೇಸ್ ಬ್ಲಾಕು, ಆಫ್ ರೌಂಡ್ ಟಾಂಗು, ಪಿಕಪ್ ಟಾಂಗ್ಸು, ಕೋಲ್ಡ್ ಚಿಸಲು. ಸೊ these are the tools required for making forge from round to hexagon. ದೆನ್ ಆಪ್ರೇಷನ್ಸ್ ಏನೇನು ಮಾಡ್ತೀವಿ ಅಂದರೆ ಅದಕ್ಕೆ ಹೀಟಿಂಗ್ ಮಾಡ್ತೀವಿ, ಹ್ಯಾಮರಿಂಗ್ ಮಾಡ್ತೀವಿ, ತಿರ್ಗಿ ಮತ್ತೆ ಮೆಜರಿಂಗ್ ಮಾಡ್ತೀವಿ, ಕರೆಕ್ಟಾಗಿದೆಯಾ ಅಂತ ಕರೆಕ್ಟಾಗಿ ಬಂದಮೇಲೆ ಫಿನಿಶಿಂಗ್ ಮಾಡಿ ಲಾಸ್ಟ್ ಏನು ಮಾಡ್ತೀವಿ, ಕೂಲಿಂಗ್ ಮಾಡ್ತೀವಿ. ಕೂಲಿಂಗ್ ಅಂದರೆ ವಾಟರ್ ಕ್ವೆಂಚಿಂಗ್ ಮಾಡ್ತೀವಿ. ಸೊ ಕ್ಯಾಲ್ಕುಲೇಷನ್ಸ್ ಏನೇನಪ್ಪ ಅಂದರೆ, ದಿ ನಾಮಿನಲ್ ಡಯಾಮೀಟರ್ ಆಫ್ ದಿ ಬೋಲ್ಟ್ ಅಂದರೆ 20 mm ಇರುತ್ತೆ ಫಸ್ಟು ಡಯಾಮೀಟರ್ ಬೋಲ್ಟ್ದು. ದೆನ್ ಹೈಟ್ ಆರ್ ಥಿಕ್ನೆಸ್ ಆಫ್ ದಿ ಹೆಡ್. ಸೊ ಹೆಡ್ ನಾವು 15 mm ಅಂತ ಹೇಳಿದ್ನಲ್ಲ, ಸೊ ಅದು ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಪ್ರಕಾರ 0.8D 16 mm ಬರುತ್ತೆ, 16 mm ಮಾಡ್ಕೋಬೇಕು. ಡಿಸ್ಟೆನ್ಸ್ ಅಕ್ರಾಸ್ ಡಯಾಗ್ನಲಿ ಆಪೋಸಿಟ್ ಕಾರ್ನರ್ಸ್. ಸೊ ನಾವು ಹ್ಯಾಮ್ರಿಂಗ್ ಮಾಡ್ತಾ ಮೆಜರ್ಮೆಂಟ್ ಚೆಕ್ ಮಾಡಿದ್ರೆ 2D ಬರಬೇಕು, ಯಾವುದು ಅಕ್ರಾಸ್ ದಿ ಕಾರ್ನರ್ಸ್ 40 mm. ದೆನ್ ವಿಡ್ತ್ ಅಕ್ರಾಸ್ ದಿ ಫ್ಲ್ಯಾಟ್, ದೆನ್ ಇಲ್ಲಿ ಸ್ಕೆಚಲ್ಲಿ ನೋಡಿ 1.5D + 3 ಇದೆ. ಆ ಫ್ಲ್ಯಾಟ್ ಮೆಜರ್ಮೆಂಟ್ ಮಾಡಿದ್ರೆ ಟೋಟಲ್ 30 mm ಬರಬೇಕು. ಸೊ ಇದೆಲ್ಲ ಮೆಜರ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನೋಡಿಕೊಂಡೇ ಮಾಡಬೇಕು, ಸುಮ್ಮನೆ ಹ್ಯಾಮ್ರಿಂಗ್ ಮಾಡಿ ಹೆಕ್ಸಗನ್ ಶೇಪ್ನ ಬೇರೆ ಥರ ಶೇಪ್ ಬರ್ಸೋದು ಬೇಡ. ದೆನ್ ಪ್ರೊಸೀಜರು. ಸೊ ಫಸ್ಟು ಟೇಕ್ ದಿ ರಾ ಮೆಟೀರಿಯಲ್ ಫ್ರಮ್ ಸ್ಟಾಕ್, ದಟ್ ಈಸ್ ಮೈಲ್ಡ್ ಸ್ಟೀಲ್, ಹ್ಯಾಂಡಲ್ ಸ್ಪೆಸಿಮೆನ್ ವಿತ್ ರೌಂಡ್ ಟಾಂಗ್ ಆ್ಯಂಡ್ ಹೀಟ್ ಇನ್ ಬ್ಲ್ಯಾಕ್ ಸ್ಮಿತ್ ಫೋರ್ಜ್ ಅಪ್ ಟು ದಿ ನೆಕ್ಸ್ಟ್ ಪಾರ್ಟ್ ಅಪಿಯರ್ಸ್ ಟು ದಿ ರೆಡ್ ಚೆರಿ ಕಲರ್ ರೋಡ್. ಸೊ ಅದು ರೆಡ್ ಬರೋವರೆಗೂ ನಾವೇನು ಮಾಡಬೇಕು, ಹೀಟ್ ಮಾಡ್ತಾ ಹೋಗಬೇಕು. ಅಂದರೆ ಅಲ್ಲಿ ವರ್ಕ್ ಪೀಸ್ ನಾವು ಇಟ್ಟಿರ್ತೀವಿ, ಅದು ರೆಡ್ ಕಲರ್ ಹಾಟ್ ಆಗ್ತಿದ್ದಂಗೆ ನಾವೇನು ಮಾಡಬೇಕು, ನೆಕ್ಸ್ಟ್ ತಗೋಬೇಕು. ದಿ ರಿಕ್ವೈರ್ಡ್ ಪೀಸ್ ಹೀಟೆಡ್ ಅಪ್ ಟು ಇಟ್ ಗೆಟ್ಸ್ ದಿ ರಿಕ್ವೆಸ್ಟೆಡ್ ಟೆಂಪ್ರೇಚರ್. ದಿ ಪಾರ್ಟ್ ಈಸ್ ಟೇಕನ್ ಔಟ್ ಫ್ರಮ್ ದಿ ಫೋರ್ಜ್ ಆ್ಯಂಡ್ ಬ್ಲೋ ವಿತ್ ಸ್ಲೆಡ್ಜ್ ಹ್ಯಾಮರ್ ಫಾರ್ ಒಬ್ಟೈನಿಂಗ್ ದಿ ಹೆಕ್ಸಗನ್ ಶೇಪ್ ಆನ್ ಆಲ್ ಎಡ್ಜಸ್. ಸೊ ಒಂದ್ಸರಿ ಹೀಟ್ ಆದಮೇಲೆ ತೊಗೊಂಡು ನಾವೇನು ಮಾಡಬೇಕು, ಹ್ಯಾಮ್ರಿಂಗ್ ಮಾಡಬೇಕು. ಸೊ ಒಂದ್ಸರಿ ಹ್ಯಾಮ್ರಿಂಗ್ ಇಸ್ ಡನ್, ಚೆಕ್ ದಿ ಡೈಮೆನ್ಷನ್ಸ್ ಆಫ್ಟರ್ ಕೂಲಿಂಗ್ ದಿ ಜಾಬ್ ಬೈ ಕ್ವೆಂಚಿಂಗ್ ಪ್ರೊಸೆಸ್. ಸೊ ನಾವೇನು ಮಾಡ್ತೀವಿ, ಕೂಲಿಂಗ್ನ ಕ್ವೆಂಚಿಂಗ್ ಪ್ರೊಸೆಸಲ್ಲಿ ಮಾಡೋಣ. ಸೊ ಇಲ್ಲಿ ನಿಮಗೆ ಪ್ರಾಕ್ಟಿಕಲ್ಲಾಗಿ ಯಾವ ಥರ ನಿಮಗೆ ಸ್ಟಾರ್ಟಿಂಗ್ ಸ್ಟೇಜಿಂದ ಎಂಡಿಂಗ್ ಸ್ಟೇಜ್ವರೆಗೂ ಯಾವ ಥರ ಮಾಡಬೇಕು ಅನ್ನೋದನ್ನ ಪ್ರಾಕ್ಟಿಕಲಿ ನೋಡಿ. ಫೋರ್ಜಿಂಗ್ ಎಕ್ಸ್ಪೆರಿಮೆಂಟ್ ನಂಬರ್ 2, ಫೋರ್ಜಿಂಗಲ್ಲಿ ಎಕ್ಸ್ಪೆರಿಮೆಂಟ್ ನಂಬರ್ 2 ಮಾಡಬೇಕಾಗಿದೆ. ಅದರೊಳಗೆ ಏಮ್ ಬಂದುಬಿಟ್ಟು ಟು ಮೇಕ್ ಎ ಹೆಕ್ಸಾಗನಲ್ ಶೇಪ್ಡ್ ಹೆಡ್ ಫ್ರಮ್ ಗಿವನ್ ರೌಂಡ್ ರಾಡ್ ಅಂತೇಳಿ ಈ ಒಂದು ಜಾಬ್ ಕಾಣಿಗತ್ತದೆ. ನಿಮಗೆ ಇಲ್ಲಿ ಮಾರ್ಕ್ ಕಾಣಿಗತ್ತದೆ. ಇದು ಒಂದು ರಾ ಮಟೀರಿಯಲ್ ಇರುವಂಥ ಜಾಬ್ ಅದ. ಇದು ಇಲ್ಲಿ ರೇಡಿಯಸ್ 10 ಕೊಟ್ಟಾರೆ. ಸೊ ಇದನ್ನು ನಾವೇನು ಮಾಡಬೇಕಾಗಿದೆ, ಒಂದು ಹೆಕ್ಸಾಗನಲ್ ಶೇಪ್ ಹೆಡ್ ರೆಡಿ ಮಾಡಬೇಕಾಗಿದೆ. ಈ ಜಾಬ್ ಮಾಡಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಟೂಲ್ಸ್ ರಿಕ್ವೈರ್ಡ್ ಏನೇನು ಬರ್ತಾವಪ್ಪ ಅಂತಂದರೆ, ಸ್ಮಿತಿ ಫೋರ್ಜ್ ಬರ್ತದೆ. ಸ್ಮಿತಿ ಸ್ಪೋರ್ ಏನಪ್ಪ ಅಂತಂದರೆ ಜಾಬನ್ನು ಹೀಟ್ ಮಾಡೋಕ್ಕೋಸ್ಕರ ಸ್ಮಿತಿ ಸ್ಪೋರ್ ಬೇಕಾಗ್ತದೆ, ಸ್ಮಿತಿ ಫೋರ್ಜ್ ಬೇಕು, ಪ್ಲಸ್ ಎನ್ವಿಲ್ ಬೇಕು. ಎನ್ವಿಲ್ ಎದಕ್ಕೆ ಅಂದರೆ ಸಪೋರ್ಟಿಂಗ್ ಟೂಲ್ ಅದ, ಅದರ ಮೇಲೆ ನಾವು ಹೀಟ್ ಮಾಡಿ ಜಾಬನ್ನು ಅದ್ರ ಮೇಲೆ ಪ್ಲೇಸ್ ಮಾಡಿಬಿಟ್ಟು ಹ್ಯಾಮ್ರಿಂಗ್ ಮಾಡೋಕ್ಕೋಸ್ಕರ ಏನು ಮಾಡ್ತೀವಿ, ನಾವು ಎನ್ವಿಲನ್ನು ಯೂಸ್ ಮಾಡ್ಕೊತೀವಿ. ಬಾಲ್ ಪಿನ್ ಹ್ಯಾಮರ್ ಬೇಕು, ಫಿನಿಶಿಂಗ್ ಪರ್ಪಸ್. ಬಾಲ್ ಪಿನ್ ಹ್ಯಾಮರ್ ಸಣ್ಣ ಎಲ್ ಇರ್ತದೆ, ಅದು ಲೈಟ್ ವೇಟ್ ಇರ್ತದೆ, ಅದನ್ನು ಫಿನಿಶಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫ್ಲ್ಯಾಟರ್ ಬೇಕು. ಫ್ಲ್ಯಾಟರ್ ಏನಪ್ಪ ಅಂದರೆ ಸರ್ಫೇಸಸನ್ನು ಫ್ಲ್ಯಾಟ್ ಆಗಿ ಸರ್ಫೇಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಫ್ಲ್ಯಾಟರ್ನ ಯೂಸ್ ಮಾಡ್ಕೋಬೇಕಾಗ್ತದೆ. ಫ್ಲ್ಯಾಟರ್ ಬೇಕು. ಸ್ವೇಜ್ ಬ್ಲಾಕ್ ಬೇಕು. ಸ್ವೇಜ್ ಬ್ಲಾಕ್ ಯಾಕಪ್ಪ ಅಂತಂದರೆ ಆ ಒಂದು ಹೆಕ್ಸಾಗನಲ್ ಶೇಪ್ ಏನದ, ಆ ಶೇಪನ್ನು ಎಕ್ಯುರೇಟ್ ಸೈಜ್ನಲ್ಲಿ ಬರೋಕ್ಕೋಸ್ಕರ ಆ ಏನೋ ನಮ್ಮದು ಸ್ವೇಜ್ ಬ್ಲಾಕ್ ಅದ, ಅದನ್ನು ಯೂಸ್ ಮಾಡಿಕೊಂಡು ಅದರೊಳಗೆ ಸೆಟ್ ಮಾಡಿ ನಾವು ಹ್ಯಾಮ್ರಿಂಗ್ ಮಾಡಬೇಕಾಗ್ತದೆ. ಪ್ಲಸ್ ರೌಂಡ್ ಟಾಂಗ್ ಯಾಕಪ್ಪ ಅಂದರೆ ಜಾಬ್ ರೌಂಡ್ ಆಗಿರ್ತದೆ ಸಿಲಿಂಡ್ರಿಕಲ್ ಆಗಿ. ಅದಕ್ಕೆ ಸಂಬಂಧಪಟ್ಟಂಥ ಟೂಲು ಯಾವುದಿರ್ತದೆ ಪ್ರಾಪರಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ರೌಂಡ್ ಟಾಂಗ್ದಿಂದ ನಾವು ಜಾಬನ್ನು ಹೋಲ್ಡ್ ಮಾಡಬೇಕಾಗ್ತದೆ. ಜಸ್ಟ್ ಅದೇ ಪಿಕಪ್ ಟಾಂಗ್ ಅಂದರೆ ಡಿಫ್ರೆಂಟ್ ಟಾಂಗ್ಸ್ಗಳು ಇದ್ದಾವೆ ಒರಿಜಿನಲ್ಲಿ. ಆ ಒಂದು ಟಾಂಗ್ಗಳು ಜಾಬ್ ಕೆಲಸ ಏನಪ್ಪ ಅಂದರೆ ಒಂದೊಂದು ಶೇಪ್ ಮೇಲೆ ನಾವು ಟಾಂಗ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಕೋಲ್ಡ್ ಚೀಸಲ್ ಅಂತ ಬರ್ತದೆ. ಈ ಚೀಸಲ್ ಏನಪ್ಪ ಅಂದರೆ ಜಾಬ್ ಲೆಂತ್ ಆಗಿತ್ತು, ಏನಾದರೂ ಹೆಚ್ಚಾಗಿತ್ತು ಅಂದರೆ ಅದನ್ನು ಕಟ್ ಮಾಡಿ ತೆಗಿಲಿಕ್ಕೆ ಅದನ್ನೇನು ಮಾಡ್ತೀವಿ, ನಾವು ಚೀಸಲ್ಗಳನ್ನು ಉಪಯೋಗ ಮಾಡ್ತೀವಿ. ಸ್ಟೀಲ್ ಉಂಟು, ಫೈನಲಿ ಮೆಜರಿಂಗ್ ಮಾಡೋಕ್ಕೋಸ್ಕರ ಸ್ಟೀಲ್ ರೂಲನ್ನು ಉಪಯೋಗ ಮಾಡ್ಕೊತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಈ ಒಂದು ಜಾಬ್ ಮಾಡಬೇಕಾದ್ರೆ ಸೀಕ್ವೆನ್ಸ್ ಆಫ್ ಆಪ್ರೇಷನ್ಸ್ ಬೇಕಾಗಿ ಬರ್ತವೆ.
ಅದರಾಗ ಒಂದೇದು ಹೀಟಿಂಗ್ ಆಪ್ರೇಷನ್ ಬರ್ತದೆ, ನೆಕ್ಸ್ಟ್ ಹ್ಯಾಮ್ರಿಂಗ್ ಬರ್ತದೆ, ಮೇಜರಿಂಗ್ ಬರ್ತದೆ, ಫಿನಿಶಿಂಗ್ ಬರ್ತದೆ, ಕೂಲಿಂಗ್ ಬರ್ತದೆ. ಇಷ್ಟೆಲ್ಲನೂ ನಾವು ಕೂಡಿಸ್ಕೊಂಡು ಈ ಒಂದು ನಮ್ಮ ಹೆಕ್ಸಾಗನಲ್ ಶೇಪ್ ಇನ್ನು ಬೋಲ್ಟ್ ಹೆಡ್ ಅದ, ಇದನ್ನು ನಾವು ರೆಡಿ ಮಾಡ್ತೀವಿ. ಇದನ್ನು ನಾವು ಫೋರ್ಜಿಂಗ್ ಸೆಕ್ಷನಲ್ಲಿ ಮಾಡಿ ತೋರಿಸ್ತೀವಿ. ಎಕ್ಸ್ಪೆರಿಮೆಂಟ್ ನಂಬರ್ 2 ಈಗ ಏನೇನು ಮಾಡಬೇಕಿದ್ರೆ ಇಲ್ಲಿ ನೋಡಿರಿ, ಒಂದು MS ರೌಂಡ್ ಅದ, ಇದರ ಡಯಾಮೀಟರ್ ಬಂದುಬಿಟ್ಟು 20 ಅದ, ಇದರ ಲೆಂತ್ ಬಂದು 100 ಅದ. ಈಗ ನಾವೇನು ಮಾಡಬೇಕಾಗಿದೆ, ಹೆಕ್ಸಾಗನಲ್ ಹೆಡ್ ರೆಡಿ ಮಾಡಬೇಕಾಗುತ್ತೆ ಈ ಜಾಬ್ನಲ್ಲಿ. ಇದನ್ನು ಮಾಡೋಕ್ಕೋಸ್ಕರ ನಾವು ಏನೇನು ಟೂಲ್ ಉಪಯೋಗ ಮಾಡ್ತೀವಪ್ಪ ಅಂತಂದರೆ, ಸೊ ಪ್ರಾಪರಾಗಿರೋಂಥ ಟೂಲ್ಗಳನ್ನು ಉಪಯೋಗ ಮಾಡಬೇಕು. ಈ ಒಂದು ಜಾಬನ್ನು ಹೋಲ್ಡ್ ಮಾಡೋಕ್ಕೋಸ್ಕರ ರೌಂಡ್ ಟಾಂಗ್ ಯೂಸ್ ಮಾಡಬೇಕಾಗ್ತದೆ. ಈ ಥರ ಡಿಫ್ರೆಂಟ್ ಟಾಂಗ್ಸ್ಗಳು ಇಲ್ಲಿ ನಿಮ್ಮ ಕೈ ಇರ್ತಾವೆ. ಬೇರೆ ಬೇರೆ ಟಾಂಗ್ಗಳ ಸಹಾಯದಿಂದ ನಾವೇನು ಮಾಡಬೇಕಾಗ್ತದೆ, ಜಾಬನ್ನು ಪ್ರಾಪರಾಗಿ ಹೋಲ್ಡ್ ಮಾಡಿ ಹ್ಯಾಮರಿಂಗ್ ಮಾಡೋಕ್ಕೋಸ್ಕರ ಈ ಟಾಂಗ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಈ ಜಾಬ್ ಮಾಡಬೇಕಾದ್ರೆ ಹ್ಯಾಮರ್ ಬೇಕಾಗ್ತದೆ. ಸೊ ಇಲ್ಲಿ ಸ್ಲೇಜ್ ಹ್ಯಾಮರ್ ನಿಮ್ಗೆ ಕಾಣಲಿಕ್ಕೆ ಡಬಲ್ ಫೇಸ್ ಸ್ಲೇಜ್ ಹ್ಯಾಮರ್ ಅದ. ಈ ಸ್ಲೇಜ್ ಹ್ಯಾಮರ್ದಿಂದ ನಾವು ಮಾಡ್ತೀವಿ, ಹ್ಯಾಮರಿಂಗ್ ಮಾಡ್ತೀವಿ. ಪ್ಲಸ್ ಅದೇ ಥರ ನಾವು ಇಲ್ಲೊಂದು ಬಾಲ್ ಪಿನ್ ಹ್ಯಾಮರ್ ಅದ. ಈ ಬಾಲ್ ಪಿನ್ ಹ್ಯಾಮರ್ದಿಂದ ಫಿನಿಶಿಂಗ್ ಮಾಡೋಕ್ಕೋಸ್ಕರ ಈ ಬಾಲ್ ಪಿನ್ ಹ್ಯಾಮರ್ನ ಯೂಸ್ ಮಾಡ್ತೀವಿ. ಸೊ ಸೆಟ್ ಹ್ಯಾಮರ್ ಇಲ್ಲೊಂದು ಕಾಣಲಿಕ್ಕೆ ನಿಮ್ಗೆ. ಈ ಸೆಟ್ ಹ್ಯಾಮರ್ ಇಟ್ಕೊಂಡು ನಮ್ದು ಏನೋ ಫ್ಲ್ಯಾಟ್ ಸರ್ಫೇಸ್ ಬಂದಿರ್ತದೆ, ಆ ಸರ್ಫೇಸನ್ನು ಫಿನಿಶ್ ಮಾಡೋಕ್ಕೋಸ್ಕರ ಈ ಸೆಟ್ ಹ್ಯಾಮರನ್ನು ಯೂಸ್ ಮಾಡ್ತೀವಿ. ಸೊ ಅದೇ ಥರ ಒಂದು ಇಲ್ಲಿ ಶಾವೆಲ್ ಕಾಣಲಿಕ್ಕೆ. ಈ ಶಾವೆಲ್ ಏನಪ್ಪ ಅಂತಂದರೆ ನಮ್ಮ ಫರ್ನೇಸ್ ಒಳಗೆ ಕೋಲನ್ನು ರಿಮೂವ್ ಮಾಡೋಕ್ಕೋಸ್ಕರ ಹಾಕೋಕ್ಕೋಸ್ಕರ ಈ ಶಾವೆಲನ್ನು ಯೂಸ್ ಮಾಡ್ತೀವಿ. ಸೊ ಲಾಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಬಂದುಬಿಟ್ಟು ಸ್ಟೀಲ್. ಇದನ್ನು ಜಾಬ್ ಕಂಪ್ಲೀಟ್ ಆದಮೇಲೆ ಮೇಜರ್ ಮಾಡೋಕ್ಕೋಸ್ಕರ ಈ ಸ್ಟೂಲ್ಗಳನ್ನು ಉಪಯೋಗ ಮಾಡ್ತೀವಿ. ಈ ಜಾಬನ್ನು ಹೆಂಗೆ ಮಾಡೋದು ಅಂತ ಫರ್ನೇಸ್ ಒಳಗೆ ತೋರಿಸ್ಕೊಡ್ತೀವಿ. ಇದು ನೋಡಿ, MS ರಾಡ್ ಅದ. ಈ ರಾಡನ್ನು ನಾವು ಟಾಂಗ್ ಸಹಾಯದಿಂದ ಹೋಲ್ಡ್ ಮಾಡ್ಕೊತೀವಿ. ಪ್ರಾಪರಾಗಿ ಟಾಂಗನ್ನು ಹೋಲ್ಡ್ ಮಾಡ್ಕೊಂಡ್ಮೇಲೆ ಈ ಹೋಲ್ಡ್ ಮಾಡಿರುವಂಥ ಜಾಬನ್ನು ತಗೊಂಡು ಫರ್ನೆಸ್ ಒಳಗೆ ಏನು ಹೀಟ್ ಆಗಿರ್ತದೆ ಆ ಫರ್ನೆಸ್ ಒಳಗೆ ಜಾಬನ್ನು ಪ್ಲೇಸ್ ಮಾಡಿರಿ. ನೀಟಾಗಿ ಪ್ಲೇಸ್ ಮಾಡಿಬಿಟ್ಟು ಶಾವೆಲ್ ತೊಗೊಂಡು ಏನು ಪ್ಲೇಸ್ ಮಾಡಿರೋಂಥ ಜಾಬ್ ಇರ್ತದೆ ಆ ಜಾಬ್ ಮೇಲೆ ಈ ಟೋಲ್ಗಳನ್ನು ಸರಿಯಾಗಿ ಪ್ರಾಪರಾಗಿ ಇಟ್ಬಿಡ್ರಿ. ಸೊ ಹೀಟ್ ಆಗುವವರೆಗೆ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿಬಿಟ್ಟು ಹೀಟ್ ಆದಮೇಲೆ ಜಾಬನ್ನು ಫರ್ನೇಸಿಂದ ರಿಮೂವ್ ಮಾಡಿಕೊಂಡು ಹ್ಯಾಮರಿಂಗ್ ಮಾಡಿ. ಹೀಟ್ ಆಗೋದಿಲ್ಲ ಒಂದು ಸರಿ ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡ್ಕೊಂಡ್ಮೇಲೆ ಈಗ ಸ್ವಲ್ಪ ನೋಡಿರಿ ಜಾಬ್ ಹೀಟ್ ಆಗ್ಯದ. ಜಾಬನ್ನು ಹೋಲ್ಡ್ ಮಾಡಿಕೊಂಡು ಟಾಂಗ್ಲಿ ಪ್ರಾಪರಾಗಿ ತೊಗೊಂಬಂದು ಈ ಒಂದು ಜಾಬನ್ನು ಅರ್ಧ ತೆಳಗೆ ನೀರೊಳಗೆ ಡಿಪ್ ಮಾಡ್ಕೋಬೇಕು. ಅಂದರೆ ಹಾರ್ಡ್ನೆಸ್ ಬರ್ತದೆ. ಈ ಥರ ನೀರೊಳಗೆ ಡಿಪ್ ಮಾಡ್ಕೋಬೇಕು. ಡಿಪ್ ಮಾಡ್ಕೊಂಡು ರಿಮೈನಿಂಗ್ ಪಾರ್ಟನ್ನು ತಂದು ಎನ್ವಿಲ್ ಮೇಲೆ ಪ್ಲೇಸ್ ಮಾಡಿ ಹ್ಯಾಮರಿಂಗ್ ಮಾಡಬೇಕು ಹೆಡ್ಡಿಗೆ. ಈ ಥರ ಕಂಟಿನ್ಯೂ ಹ್ಯಾಮರಿಂಗ್ ಮಾಡೋದ್ರಿಂದ ಹೆಡ್ ಕ್ಲಿಕ್ ಆಗ್ತದೆ. ಕಂಟಿನ್ಯೂ ಹ್ಯಾಮರಿಂಗ್ ಮಾಡ್ತಾ ಇರಬೇಕು. ಈ ಥರ ನೋಡ್ತಾ ಇದ್ರಿ, ಪ್ರಾಪರಾಗಿ ಟಾಂಗ್ಗಳನ್ನು ಹೋಲ್ಡ್ ಮಾಡಿ ಹೀಟ್ ಇರ್ತದೆ ಜಾಬ್. ಸೊ ಇದೇ ಥರ ಕಂಟಿನ್ಯೂ ಹ್ಯಾಮರಿಂಗ್ ಮಾಡೋದ್ರಿಂದ ಹೆಡ್ ಕ್ರಿಯೇಟ್ ಆಗ್ತದೆ. ಹೆಡ್ ಕ್ರಿಯೇಟ್ ಆದಮೇಲೆ ಇಲ್ಲಿ ನೋಡ್ತಾ ಇದ್ವಿ, ಈ ಥರ ಒಂದು ಇದೇ ಥರ ಹ್ಯಾಮರಿಂಗ್ ಮಾಡೋದ್ರಿಂದ ಇಲ್ಲಿ ಒಂದು ಹೆಡ್ ಕ್ರಿಯೇಟ್ ಆಗ್ತದೆ. ಇದೇ ಥರ ಕಂಟಿನ್ಯೂ ಹ್ಯಾಮರಿಂಗ್ ಮಾಡಬೇಕು. ಇದು ಆರಿದೆ, ಇದನ್ನು ಮತ್ತೆ ನಾವು ಕಾಸು ಕಾಸಬೇಕಾದ್ರೆ ಮತ್ತೆ ಪಕ್ಕದ ಜಾಬನ್ನು ತೊಗೊಂಡ್ಬಿಟ್ಟು ನೀಟಾಗಿ ಪ್ಲೇಸ್ ಮಾಡಬೇಕು. ಇದು ಆ ಜಾಬನ್ನು ರಿಮೂವ್ ಮಾಡಬೇಕಾಗದ. ಮತ್ತು ನಾವೇನು ಮಾಡಬೇಕು, ಆ ಜಾಬನ್ನು ಅಲ್ಲಿಂದ ಹೀಟ್ ಆಗಿರುವಂಥದ್ದು ಜಾಬನ್ನು ರಿಮೂವ್ ಮಾಡ್ಕೋಬೇಕು. ನೀವು ನೋಡಿದ್ರೆ ಆಗಲೇ ನಾವು ಮಾಡುವಂಥ ಪೆನ್ನೊಳಗೆ ಹೆಡ್ ಆಗಿತ್ತು, ಇಲ್ಲಿ ಹೆಡ್ ಅದ. ಇದನ್ನು ಮತ್ತೇನು ಮಾಡಬೇಕು, ನಾವು ನೀರೊಳಗೆ ಅರ್ಧ ಡಿಪ್ ಮಾಡ್ಕೋಬೇಕು. ಈ ರೀತಿ ಅರ್ಧ ಡಿಪ್ ಆದಮೇಲೆ ಈ ಥರ ಹಾರ್ಡ್ನೆಸ್ ಬರ್ತದೆ. ಅವಾಗ ನಾವು ಮಾಡಬೇಕು, ಪ್ರಾಪರ್ ಟಾಂಗ್ಗಳನ್ನು ತಗೊಂಡು ಇದನ್ನು ಹೋಲ್ಡ್ ಮಾಡಬೇಕು. ಹೋಲ್ಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಹ್ಯಾಮರಿಂಗ್ ಮಾಡಬೇಕು. ಈಗ ಸರ್ಫೇಸ್ ಸರಿ ಬಂದದ. ಈಗೇನದ, ನಾವು ಹೆಕ್ಸಾಗನಲನ್ನು ಕ್ರಿಯೇಟ್ ಮಾಡ್ತೀವಿ. ಹೆಕ್ಸಾಗನಲನ್ನು ಮಾಡಬೇಕಾದ್ರೆ ಟಾಂಗನ್ನು ಪ್ರಾಪರಾಗಿ ಹಿಡಿದ್ಬಿಟ್ಟು ಒಂದು ಸೈಡ್ದಿಂದ ಹ್ಯಾಮರಿಂಗ್ ಸ್ಟಾರ್ಟ್ ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ಹ್ಯಾಮರಿಂಗ್ ಮಾಡ್ತಾ ಇರಬೇಕು. ಮತ್ತೆ ಸ್ವಲ್ಪ ಟರ್ನ್ ಮಾಡಿಕೊಂಡು ಹ್ಯಾಮರಿಂಗ್ ಮಾಡ್ತಾ ಇರಬೇಕು. ಇದೇ ಥರ ಕಂಟಿನ್ಯೂ ಹ್ಯಾಮರಿಂಗ್ ಮಾಡೋದ್ರಿಂದ ಹೆಕ್ಸಾಗನಲ್ ಕ್ರಿಯೇಟ್ ಆಗ್ತಿರ್ತದೆ. ಈಗ ನಾವು ಹೆಕ್ಸಾಗನಲ್ ಹೆಡ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ, ಇದೇ ಥರ ಕಂಟಿನ್ಯೂ ಹ್ಯಾಮರಿಂಗ್ ಇರಬೇಕು. ಕಂಟಿನ್ಯೂ ಹ್ಯಾಮರಿಂಗ್ ಮಾಡ್ತಾ ಹೋಗೋದ್ರಿಂದ ಹೆಕ್ಸಾಗನಲ್ ಹೆಡ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಸೊ ಹ್ಯಾಮರಿಂಗ್ ಪ್ರಾಪರಾಗಿರಬೇಕು, ಹೋಲ್ಡ್ ಪ್ಲೇಸ್ ಮಾಡಬೇಕು. ನೀವು ನೋಡ್ತಾ ಇದ್ದೀವಿ 3 ಪಾರ್ಟ್ಗಳು ಬಂದಿದ್ದಾವೆ, 1 2 3. ಸೊ ಇದೇ ಥರ ಕಂಟಿನ್ಯೂ ಆಗಿ ಮತ್ತು ಅಪೋಸಿಟ್ ಸೈಡಲ್ಲಿ ಮಾಡಬೇಕು. ಈಗ ಇದು ಆರಿದೆ, ಇದನ್ನು ತುಂಬಿಟ್ಟು ಮತ್ತು ನಾವು ಹೀಟ್ ಮಾಡಬೇಕು. ಹೀಟ್ ಮಾಡಿದ ಪ್ಲೇಸ್ ಜಾಬಲ್ಲಿ ಮಾತ್ರ ಹ್ಯಾಮರಿಂಗ್ ಮಾಡಬೇಕು. ಈಗ ನಾವು ಏನದ ಆಗಲೇ ಮಾಡಿರುವಂಥ ಜಾಬನ್ನು ಹೀಟ್ ಮಾಡೋಕೆ ಇಟ್ಟಿದ್ವಿ, ಅದನ್ನು ಮತ್ತೆ ರಿಮೂವ್ ಮಾಡಬೇಕು. ಹೀಟ್ ಆಗಿದ್ದೆಲ್ಲ ನೋಡ್ಕೊಳ್ರಿ. ಆಲ್ರೆಡಿ ಜಾಬ್ ಹೀಟ್ ಆಗಿದೆ. ಈ ಸದ್ಯ ಫರ್ನೆಸ್ದಿಂದ ಜಾಬನ್ನು ಟಾಂಗ್ ಸಹಾಯದಿಂದ ಹೊರಗೆ ತೆಗೀರಿ. ನೋಡ್ತಾ ಇದ್ದೀರಿ, ಪೂರ ರೆಡಿಟ್ ಆಗಿದೆ. ಮತ್ತು ಈ ರೆಡಿಟ್ ಆಗಿರುವಂಥ ಜಾಬನ್ನು ನಾವೇನು ಮಾಡಬೇಕು, ಮತ್ತು ನಾವು ನಮ್ಮ ಈ ನೀರಲ್ಲಿ ಡಿಪ್ ಮಾಡ್ಕೋಬೇಕು. ಹಾರ್ಡ್ನೆಸ್ ಬರೋದಕ್ಕೆ ಬಂದಾದಮೇಲೆ ನಾವು ಈ ಜಾಬನ್ನು ಕರೆಕ್ಟಾಗಿ ಲೋಡ್ ಮಾಡಬೇಕು. ಲೋಡ್ ಮಾಡಿ ಎಲ್ಲ ಸೈಡ್ಗಳನ್ನು ನಾವು ಯಾವ ಪ್ಲೇಸ್ ಮಾಡಿಲ್ಲ ಅದೇ ಪ್ಲೇಸ್ ಪ್ರಕಾರ ಅದನ್ನು ಹ್ಯಾಂಡಲ್ ಮಾಡ್ತಾ ಹೋಗ್ಬೇಕು.
ಅದಾದಮೇಲೆ ಈ ಜಾಬನ್ನು ಮತ್ತೆ ನಾವೇನು ಮಾಡಬೇಕು, ಟಾಪ್ ಮೇಲೆ ಒಂದಿಷ್ಟು ಬಂದಿರ್ತದೆ, ಟಾಪ್ ಮೇಲೆ ಹಿಡಿತಾನೆ. ಟಾಪ್ ಮೇಲೆ ಇದನ್ನು ಕರೆಕ್ಟಾಗಿ ಹೋಲ್ಡ್ ಮಾಡ್ಕೊಂಡು ಟಾಪಿಗೆ ಕೂಡ ಹ್ಯಾಮ್ರಿಂಗ್ ಮಾಡ್ಬೇಕು. ಸಹಾಯದಿಂದ ನಾವೇನು ಮಾಡಬೇಕು, ಎಲ್ಲ ಹೆಡ್ ಎಲ್ಲ ಬಂದಿರುವಂಥ ಸೈಡ್ಸ್ಗಳನ್ನು ಹ್ಯಾಮ್ರಿಂಗ್ ಮಾಡ್ಕೋಬೇಕು. ನೋಡ್ತಾ ಇದ್ದೀವಿ, ಸೆಪ್ಟೆಂಬರ್ ಸಹಾಯದಿಂದ ನಾವೇನು ಮಾಡ್ತೀವಿ, ಎಲ್ಲ ಸೈಡ್ಗಳನ್ನು ಹ್ಯಾಮ್ರಿಂಗ್ ಮಾಡ್ತೀವಿ. 6 ಫೇಸ್ಗಳು ಕೂಡ ಇರೋದ ನೋಡಿ ಸೆಪ್ಟೆಂಬರ್ ಸಹಾಯದಿಂದ ನಾವೇನು ಮಾಡಬೇಕು, ಫಿನಿಶಿಂಗ್ ಮಾಡ್ತೀವಿ. ಹಾಂ, ಇವಾಗ ನೀವು ನೋಡ್ತಾ ಇದ್ದೀವಿ ಈ ಜಾಬ್ ಎಕ್ಸಾಮ್ನಲ್ಲಿ ಕಾಣ್ತಾ ಇದೆ ನಿಮಗೆ. ಈ ಜಾಬನ್ನು ನೋಡ್ತಾ ಇದ್ದೀರಿ, ನಿಮಗೆ ಎಕ್ಸಾಮ್ನಲ್ಲಿ ಕಾಣ್ತಾ ಇದೆ. ಇದೇ ಥರ ಎಕ್ಸಾಮ್ನಲ್ಲಿ ಫಿನಿಶ್ ಮಾಡಿಬಿಟ್ಟು ರೆಡಿ ಆಗಿಲ್ಲ ಅಂತ ನೋಡಿಕೊಂಡು, ರೆಡಿ ಆದಮೇಲೆ ಇದನ್ನು ಏನು ಮಾಡಬೇಕು, ನೀರೊಳಗೆ ನಾವು ಪ್ರಾಪರಾಗಿ ಡೀಪ್ ಮಾಡಬೇಕು. ಈ ಥರ ಡೀಪ್ ಮಾಡಿಬಿಟ್ಟು ಪೂರ ಕೂಲ್ ಆಗುವವರೆಗೆ ಡೀಪ್ ಮಾಡಿ. ಈ ಥರ ಕೂಲ್ ಆಗ್ತದೆ. ಕೂಲ್ ಆದಮೇಲೆ ಜಾಬನ್ನು ರಿಮೂವ್ ಮಾಡಿ, ಬಾಟಲ್ ಸೈಜಿಂದ ರಿಮೂವ್ ಮಾಡಿಬಿಟ್ಟು ನಾವು ಕೊಟ್ಟಿರುವಂಥ ಜಾಬ್ ಏನದ ನೋಡಿರಿ, ಈ ಥರ ಹೆಕ್ಸಾಗನಲ್ ಕಾಣಲಿಕ್ಕೆ ನಿಮಗೆ ಹೆಕ್ಸಾಗನಲ್ ಹೆಡನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಎಕ್ಸ್ಪೆರಿಮೆಂಟ್ ನಂಬರ್ 2 ಕಂಪ್ಲೀಟ್. ನೋಡಿದ್ರಿ ಅನಿಸುತ್ತೆ, ಫೋರ್ಜಿಂಗಲ್ಲಿ ತುಂಬ ಸೇಫ್ಟಿಯಾಗಿ ಮಾಡಬೇಕು. ಅವ್ರಿಗೇನೋ ಈಸಿ ಅನಿಸುತ್ತೆ, ಈಸಿಯಾಗಿ ಮಾಡಿದ್ದಾರೆ. ಬಟ್ ನೀವು ಸ್ಟೂಡೆಂಟ್ಸು ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ನೋಡಿಕೊಂಡು ಕೇಳಿಕೊಂಡು ಮಾಡಬೇಕಾಗುತ್ತೆ. ಸೊ ಫೈನಲಾಗಿ ಏನಾಗಿತ್ತಿದು, ರೌಂಡಿಂದ ಹೆಕ್ಸಾಗನ್ ಶೇಪ್ ಬಂತು. ಸೊ ಅಲ್ಲಿ ಹೈಟು 100 ಅಂದರು. ಸೊ ಅದು ಡಿಪೆಂಡ್ಸ್ ಅಪ್ ಅಂದು ನಿಮ್ಮ ಕಾಲೇಜ್ಗಳಲ್ಲಿ ಎಷ್ಟು ಲೆಂತ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೆಂತ್ ಏನು ಮ್ಯಾಟ್ರ್ ಆಗೋಲ್ಲ, ಮೇಯ್ನ್ ಇದೆ ಹೆಡ್ಡೇ ಬಂದು ಮೇಯ್ನ್ ಮ್ಯಾಟ್ರ್ ಆಗುತ್ತೆ. ಹೆಡ್ ಎಷ್ಟು ಕ್ಯಾಲ್ಕುಲೇಷನ್ಸ್ ಅಂತ ಎಲ್ಲ ಹೇಳಿದ್ನಲ್ಲ. ಸೊ ಈಗ ನೆಕ್ಸ್ಟು ಅದ್ರ ಮೇಲೆ ಕ್ವಶನ್ಸ್ಗಳು ನೋಡೋಣ. ಸೊ ಫಸ್ಟು, ಶೇಪಿಂಗ್ ಆಫ್ ಮೆಟಲ್ ಬೈ ಸ್ಕ್ವೀಸಿಂಗ್ ದೆಮ್ ಇನ್ ಬಿಟ್ವೀನ್ 2 or more ಡೈಸ್ ಇನ್ ಆರ್ಡರ್ ಟು ಒಬ್ಟೈನ್ ಡಿಸೈರ್ಡ್ ಶೇಪ್ ಇಸ್ ಡನ್ ಬೈ. ಸೊ 2 or more, ಈಗ ಎಷ್ಟು ಯೂಸ್ ಮಾಡಿದ್ವಿ ಅಂದರೆ, ಸೊ ಆ್ಯನ್ವಿಲ್ ಅನ್ನೋದೊಂದು, ಹ್ಯಾಮರ್ ಅನ್ನೋದೊಂದು. ಸೊ ಅಲ್ಲಿ ನಾವೇನು ಮಾಡಿದ್ರೆ ರಿಕ್ವೈರ್ಡ್ ಶೇಪ್ ಬೇಕು ಅಂತ ಹ್ಯಾಮ್ರಿಂಗ್ ಮಾಡಿದೆ. ಬಟ್ ಏನಾಗುತ್ತೆ, ಸೊ ಹಾಟ್ ಮೆಟಲ್ನೇ ನಾವೇನು ಮಾಡಬೇಕಾಗುತ್ತೆ, ಡೈ ಇರುತ್ತೆ, ಡೈ ಥ್ರೂ ನಾವೇನು ಮಾಡಬೇಕು, ರಿಕ್ವೈರ್ಡ್ ಶೇಪ್ನ ಮತ್ತು ಸೈಜ್ನ ಮಾಡ್ಕೋಬೋದು. ಸೊ ಅದಕ್ಕೆ ಯಾವುದು ಪ್ರೋಸೆಸ್ ಅಂತ ಕರಿತೀವಿ, ಫಾರ್ಮಿಂಗ್, ಫೋರ್ಜಿಂಗ್, ವೆಲ್ಡಿಂಗ್, ಗ್ರೈಂಡಿಂಗ್. ಫೋರ್ಜಿಂಗ್ ಆನ್ಸರ್ ಬಿ. ಸ್ವೇಜ್ ಬ್ಲಾಕ್ ಈಸ್ ಮೇಡ್ ಆಫ್, ಸ್ವೇಜ್ ಬ್ಲಾಕ್ ಅಂತ ಕೂಡ ರಿಕ್ವೈರ್ಡ್ ಫಿನಿಶಿಂಗ್ ಶೇಪ್ನ ಮಾಡೋದಕ್ಕೆ. ಸೊ ಅದರದ್ದು ಯಾವುದು ಮೆಟೀರಿಯಲ್ಲು, ಮೈಲ್ಡ್ ಸ್ಟೀಲ್, ಮ್ಯಾಲಬಲ್ ಕ್ಯಾಸ್ಟ್ ಐರನ್, ಹೈ ಕಾರ್ಬನ್ ಸ್ಟೀಲ್, ಟೂಲ್ ಸ್ಟೀಲ್. ಸೊ ಆನ್ಸರ್ ಈಸ್ ಮ್ಯಾಲಬಲ್ ಕ್ಯಾಸ್ಟ್ ಐರನ್. ದೆನ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಟಾಂಗ್ಸ್ ಯೂಸ್ಡ್ ವೈಲ್ ಫೋರ್ಜಿಂಗ್ ಎಕ್ಸ್ಟರ್ನಲ್ ಬೋಲ್ಟ್. ಸೊ ಎಕ್ಸ್ಟರ್ನಲ್ ಬೋಲ್ಟ್ ಬೇಕು ಯೂಸ್ ಮಾಡಬೇಕು ಅಂದರೆ ಏನು ಮಾಡಿದ್ರೆ ಅಂದರೆ, ಆ್ಯಕ್ಚುಲಿ ಸೈಡ್ ಟಾಂಗ್ ಅಂತ ಯೂಸ್ ಮಾಡಬೇಕು. ರೌಂಡ್ ಟಾಂಗಲ್ಲಿ ಆಗೋದಿಲ್ಲ, ಹಾಲೋ ಟಾಂಗಲ್ಲಿ ಆಗಲ್ಲ, ಪೈಪ್ ಟಾಂಗಲ್ಲಿ ಆಗಲ್ಲ. ಸೊ ನಾವೇನು ಮಾಡ್ತೀವಿ, ಇದರಲ್ಲಿ ಸೈಡ್ ಟಾಂಗ್ನ ಯೂಸ್ ಮಾಡಬೇಕು. ದೆನ್ ಫೋರ್ಜಿಂಗ್ ಇಸ್ ಡನ್ ಅಟ್. ಸೊ ಫೋರ್ಜಿಂಗ್ ಈಗ ಮಾಡ್ತಿರಲ್ಲ, ಸೊ ಅದನ್ನು ಎಷ್ಟು ಟೆಂಪ್ರೇಚರ್ ಮಾಡಬೇಕು, ದಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಮೆಟಲ್ ಪೂರ್ತಿ ಮೆಲ್ಟ್ ಮಾಡಬೇಕಾ, ಬಿಲೋ ದಿ ಮೆಲ್ಟಿಂಗ್ ಪಾಯಿಂಟ, ಇಲ್ಲ ಅಬೋ ದಿ ಮೆಲ್ಟಿಂಗ್ ಪಾಯಿಂಟ, ನನ್ ಆಫ್ ದಿ ಅಬೋನ. ಸೊ ಆನ್ಸರ್ ಯಾವುದು, ಬಿಲೋ ದಿ ಮೆಲ್ಟಿಂಗ್ ಪಾಯಿಂಟ್. ಫೋರ್ಜಿಂಗ್ ಈಸ್ ಕ್ಯಾರಿಡ್ ಔಟ್ ಅಟ್ ವಿಚ್ ಟೆಂಪ್ರೇಚರ್. ಸೊ ಯಾವ ಟೆಂಪ್ರೇಚರ್ ಮಾಡಬೇಕು, ಬಿಲೋ ಆರ್ ಅಬೋ ರೀಕ್ರಿಸ್ಟಲೈಸೇಷನ್ ಟೆಂಪ್ರೇಚರ್. ಆನ್ಸರ್ ಸಿ. ಸೊ ಇನ್ ವಿಚ್ ಫೋರ್ಜಿಂಗ್ ಪ್ರೊಸೆಸ್ ಪಾರ್ಟ್ಸ್ ಆರ್ ಹೀಟೆಡ್ ಇನ್ ಓಪನ್ ಅರ್ತ್. ಸೊ ಓಪನ್ ಅರ್ಥಲ್ಲಿ ಹೀಟ್ ಮಾಡಬೇಕಂದ್ರೆ ಯಾವ ಪಾರ್ಟ್ಸ್ನ ಯೂಸ್ ಮಾಡ್ಬೋದು ಇಲ್ಲಿ, ಸೊ ಹ್ಯಾಂಡ್ ಫೋರ್ಜಿಂಗ್. ಸೊ ಈಗ ಹ್ಯಾಮ್ರಿಂಗ್ ಮಾಡೋಂಥ ಮಾತ್ರ ನಾವೇನು ಮಾಡ್ತೀವಿ, ಓಪನ್ ಅರ್ತ್. ಈ ಕಾಣಿಸ್ತಲ್ಲ ಬೆಂಕಿ ಹಚ್ಕೊಂಡಿದ್ದಲ್ಲಿ ಉರಿತಾ ಇದ್ದು, ಅದನ್ನು ಓಪನ್ ಅರ್ತ್ ಕರಿತೀವಿ. ಕ್ಲೋಸ್ಡ್ ಅರ್ತ್ ಅಂದರೆ ನಮ್ಮ ಕಣ್ಣಿಗೆ ವಿಸಿಬಲ್ ಇರಲ್ಲ. ಸೊ ಅಂಥದ್ದೆಲ್ಲ ಬೇರೆ ಫೋರ್ಜಿಂಗ್, ಮಿಷಿನ್ ಫೋರ್ಜಿಂಗು ಅಥವಾ ನನ್ ಆಫ್ ದಿ ಅಬೋ ಬರುತ್ತೆ. ಸೊ ಓಪನ್ ಅರ್ಥಲ್ಲಿ ಯಾವಾಗಲೂ ಏನು ಮಾಡ್ತೀವಿ, ಹ್ಯಾಂಡ್ ಫೋರ್ಜಿಂಗನ್ನು ಮಾಡ್ತೀವಿ. ದೆನ್ ಡಿಸ್ಟೆನ್ಸ್ ಅಕ್ರಾಸ್ ಡಯಾಗ್ನಲಿ ಆಪೋಸಿಟ್ ಕಾರ್ನರ್ಸ್ ಫಾರ್ ಹೆಕ್ಸಾಗನ್. ಸೊ ಹೆಕ್ಸಾಗನ್ನ ಮಾಡಬೇಕು ಅಂದರೆ ಆಪೋಸಿಟ್ ಕಾರ್ನರ್ದು ಡಿಸ್ಟೆನ್ಸ್ ಡೈಮೆನ್ಷನ್ ಎಷ್ಟಿರಬೇಕು, 3D, 1.5D ಪ್ಲಸ್ 2D ಆರ್ ಡಿ. ಕಾರ್ನರ್ಸ್, ನಾಟ್ ಫ್ಲ್ಯಾಟ್ ಅಲ್ಲ, ಕಾರ್ನರ್ ಯೂಸ್ ಮಾಡಬೇಕು. ಕಾರ್ನರ್ ಬೇಕು ಅಂದರೆ ಆನ್ಸರ್ ಸಿ, 2D ಇರಬೇಕು. ಅಂದರೆ 20 mm ಡಯಾಮೀಟರ್ ಆಫ್ ದಿ ಬೋಲ್ಟ್ ಇದ್ದರೆ 40 mm ಇರಬೇಕು. ದೆನ್ ಹೈಟ್ ಆರ್ ಥಿಕ್ನೆಸ್ ಆಫ್ ದಿ ಹೆಕ್ಸಾಗನ್ ಬೋಲ್ಟ್. ಆ ಹೆಕ್ಸಾಗನ್ ಬೋಲ್ಟ್ ಹೈಟ್ ಥಿಕ್ನೆಸ್ ಇಷ್ಟ ಬಂದಷ್ಟು ಮಾಡೋಂಗಿಲ್ಲ. ಸೊ ಅದು ಡಯಾಮೀಟರ್ ಆಫ್ ದಿ ಬೋಲ್ಟ್ ಎಷ್ಟಿದೆ ನೋಡಿಕೊಂಡು ಅದ್ರ 0.8D ಮಾಡಬೇಕಾಗುತ್ತೆ. ಸೊ ಆನ್ಸರ್ ಈಸ್ ಬಿ, 0.8D. ದೆನ್ ವಿಡ್ತ್ ಅಕ್ರಾಸ್ ದಿ ಫ್ಲ್ಯಾಟ್ ಬಂತು ಅಂದರೆ ಎಷ್ಟು, 1.5D ಪ್ಲಸ್ 2 ಪ್ಲಸ್ 3, 2.5D 3. ಯಾವ್ದು ಆನ್ಸರು, ಆನ್ಸರ್ 3, 1.5D ಪ್ಲಸ್ 3, ಸಿ. ದೆನ್ ಕ್ಯಾಸ್ಟ್ ಐರನ್ ಕೆನಾಟ್ ಬಿ ಫೋರ್ಸ್ಡ್ ಬಿಕಾಸ್ ಇಟ್ ಹ್ಯಾಸ್ ದಿ ಪ್ರಾಪರ್ಟಿ ಆಫ್. ಸೊ ನಾವಿಲ್ಲಿ ಯಾವ ಮೆಟೀರಿಯಲ್ನ ಯೂಸ್ ಮಾಡಿದ್ವಿ, ಮೈಲ್ಡ್ ಸ್ಟೀಲ್ನ ಯೂಸ್ ಮಾಡಿದ್ವಿ. ಅದೇ ಕ್ಯಾಸ್ಟ್ ಐರನ್ ಯಾಕೆ ಯೂಸ್ ಮಾಡೋಕ್ಕಾಗಲ್ಲ, ಸೊ ಬಿಕಾಸ್ ಇಟ್ಸ್ ಬ್ರಿಟಲ್ನೆಸ್. ಸೊ ಬ್ರಿಟಲ್ನೆಸ್ ಅಂದರೆ ನಾವು ಹ್ಯಾಮ್ರಿಂಗ್ ಮಾಡೋದೇನಾಗುತ್ತೆ, ಅದೇನಾಗುತ್ತೆ, ಬ್ರೇಕ್ ಆಗುತ್ತೆ. ಜಸ್ಟ್ ಲೈಕ್ ಚಾಕ್ ಪೀಸ್ ಥರ, ಅದು ಎಕ್ಸ್ಪ್ಯಾಂಡ್ ಆಗಲ್ಲ. ಯಾವ ಶೇಪಿಗೆ ಬೇಕು ಆ ಶೇಪ್ಗೆ ಕ್ಯಾಸ್ಟ್ ಐರನ್ನ ತರೋದಕ್ಕಾಗಲ್ಲ ಫೋರ್ಜಿಂಗ್ ಇದರಲ್ಲಿ. ಸೊ ಇಲ್ಲಿಗೆ ಎಲ್ಲ
ಫೋರ್ಸ್ ಫ್ರಮ್ ರೌಂಡ್ ಟು ಹೆಕ್ಸಾಗನ್ ಕಂಪ್ಲೀಟ್ ಆಗಿದೆ ಜಾಬ್ 2. ಸೊ ದೀಸ್ ಆರ್ ದಿ ಟೀಮ್, ಅವರ್ ಟೀಮ್ ಇದು. ಸೊ ನಿಮಗೆ ಥ್ಯಾಂಕ್ ಯು.